ಹಾಯ್ ನಮಸ್ಕಾರ ಎಲ್ರಿಗೂ. ಇಲ್ಲಿ ನೋಡಿ, ನಾನು ನಮ್ಮಮ್ಮ ಇವತ್ತು ಸೇರಿ ಗೋಧಿ ಹಿಟ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವೀಟ್ ಮಾಡ್ತಾಯಿದ್ದೀವಿ. ಅದು ಮುದ್ದೆ. ಸೊ ಇದು ಸ್ವಲ್ಪ ಬೆಲ್ಲ ಮತ್ತು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಅಮ್ಮ. ಆಮೇಲೆ ಒಂಚೂರು ಬಿಸಿನೀರು ಮಾಡ್ಕೊಂಡು ಇಟ್ಕೊಂಡಿರಬೇಕು ಮುಂಚೆನೇ. ಸ್ವಲ್ಪ ಇದು ಗೋಧಿ ಹಿಟ್ಟು ಕಾದಿರೋ ಎಣ್ಣೆ ಮತ್ತು ಬೆಲ್ಲ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಚೌಟಿಯಿಂದ ರೊಟೇಟ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಕೆಳಗಡೆ ಇರಿಸ್ಕೊಂಡು ಚೆನ್ನಾಗಿ ಅದನ್ನು ರೊಟೇಟ್ ಮಾಡಬೇಕು, ಅದನ್ನು ತಿರುಗಬೇಕು. ಸೊ ಇದು ನೋಡಿ, ಅಮ್ಮ ಈ ಥರ ಕಾಲಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಬಟ್ಟೆ ಇಟ್ಕೊಂಡು ಸುಡ್ತಾ ಇರುತ್ತಲ್ಲ, ಸ್ವಲ್ಪ ಬಟ್ಟೆ ಇಟ್ಕೊಂಡು ಅದನ್ನು ಚೆನ್ನಾಗಿ ರೊಟೇಟ್ ಮಾಡ್ತಾಯಿದ್ದಾರೆ. ಸೊ ಇದು ರೊಟೇಟ್ ಮಾಡ್ತಾನೆ ಇರಬೇಕು, ತಿರುಗಿಸ್ತಾನೆ ಇರಬೇಕು. ನಾವು ಮನೆಯಲ್ಲಿ ಯಾವ ಥರ ಮುದ್ದೆ ಮಾಡ್ತೀವಲ್ವಾ, ಅದೇ ಥರ ಸೇಮು ಹಾಗೆ ಮಾಡಬೇಕು. ಸೊ ಇದು ಕೆಳಗಡೆ ಅದು ಪಾತ್ರೆ ಬಿಸಿ ಇರೋದ್ರಿಂದ ಅದು ಇಟ್ಕೊಳ್ತಾ ಇರುತ್ತೆ ಗಟ್ಟಿ. ಸೊ ಅದನ್ನು ತಿರುಗ್ತಾ ಇರಬೇಕು. ನಮಗೆ ಅದು ಗಟ್ಟಿ ಇದೆ, ತುಂಬ ಹಾರ್ಡ್ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೊಟೇಟ್ ಮಾಡ್ತಾ ಇರಬೇಕು. ಆಮೇಲೆ ಅದು ನಾವು ಮುದ್ದೆ ಮಾಡೋ ಥರನೇ ಅದನ್ನು ಚೆನ್ನಾಗಿ ರೊಟೇಟ್ ಮಾಡಿದ್ರೆ ಅದು ಸಾಫ್ಟ್ನೆಸ್ ಬರಬೇಕು. ಸೊ ಅದು ಮೃದು ಬರಬೇಕು, ಸಾಫ್ಟಾಗಿರಬೇಕು. ಸೊ ಗಟ್ಟಿ ಇಟ್ಕೋಬಾರ್ದು, ಅಲ್ಲಿವರೆಗೆ ನಾವು ರೊಟೇಟ್ ಮಾಡ್ತಾನೆ ಇರಬೇಕು. ಸೊ ನಮಗೆ ಬೇಕಂದರೆ ನಾವು ತುಪ್ಪನೂ ಹಾಕ್ಕೋಬೋದು, ಗೀ. ಸೊ ಗೀ ತುಪ್ಪ ಹಾಕೋದ್ರಿಂದ ಅದು ಸ್ವಲ್ಪ ಮೃದು ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ತುಪ್ಪ ಹಾಕಿದ್ಮೇಲೆ ನಿಮಗೆ ಈಸಿ ಆಗುತ್ತೆ ರೊಟೇಟ್ ಮಾಡೋದಕ್ಕೆ. ನೋಡಿ ಅಮ್ಮ ಹೇಗೆ ರೊಟೇಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಅದು ಗಟ್ಟಿ ಇಟ್ಕೊಂಡಿರುತ್ತಲ್ಲ, ಅದನ್ನು ಚೆನ್ನಾಗಿ ರೊಟೇಟ್ ಮಾಡ್ತಾ ಇದ್ದಾರೆ. ನಾವು ಮನೇಲಿ ಹೇಗೆ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಸೇಮು. ಮತ್ತು ಇದರ ಉಪಯೋಗಗಳು ಏನಂತಂದರೆ, ಇದನ್ನು ಜಾಸ್ತಿ ಮನೆಯಲ್ಲಿ ಹಬ್ಬ ಹರಿದಿನ ಟೈಮಲ್ಲಿ ಮತ್ತು ಇದನ್ನು ಬಾಣಂತಿಯರಿಗೆ ಮನೆಯಲ್ಲಿ ಇದು ಜಾಸ್ತಿ ಮಾಡಿಕೊಡ್ತಾರೆ. ಸೊ ಇದು ತಿನ್ನೋದ್ರಿಂದ ಬೆನ್ನೋವು ಜಾಸ್ತಿ ಬರಲ್ಲ. ಸೊ ಬೆನ್ನೋವೇ ಬರಲ್ಲ, ಕಡಿಮೆ ಆಗುತ್ತೆ. ಆಮೇಲೆ ತಿರ್ಗಾ ಮಕ್ಕಳು ಸ್ವೀಟು ತಿನ್ನೋಕ್ಕೋಸ್ಕರ ಮನೇಲಿ ಇದನ್ನು ಜಾಸ್ತಿ ಮಾಡ್ತಾರೆ. ಮತ್ತು ಹಬ್ಬ ಹರಿದಿನಗಳಲ್ಲಿ ಇದನ್ನು ಏಡಿ ಮುಖಾಂತರ, ಇವಾಗ ನಾವು ನಮ್ಮ ಅಜ್ಜ ಅಜ್ಜಿ ತಾತ ಅವರೆಲ್ಲ ಮುಂಚೆ ತಿಂತಿದ್ರಲ್ಲ, ಅವ್ರ ಫೋಟೋಕ್ಕೆ ಇದು ಇಡೋ ಥರ, ಪೂಜೆಗೆ ಇಡೋ ಥರ ಇದನ್ನು ಬಳಸ್ತಾರೆ. ಮಾಡ್ತಿದ್ದಾಳ್ರಿ ಜಾಸ್ತಿ ಖಾವ್ಸೇನ ಬರೀ ಕಡ್ದಕ್ಕೇನು ಅಜ್ಜಿ ನೋಡಿ ಆಲ್ಮೋಸ್ಟು ರೆಡಿ ಆಯಿತು. ಸೊ ಇನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು ತಿನ್ನೋಕ್ಕೆ. तेल में गोले में सीधा नाक नो ठीक है। गोले तेल सीजाऊंगा और बजाटो भून नाख दो। तेल भून ना तो तक पानी उगालो धान। ಮತ್ತು ಸ್ವೀಟ್ ಆದಮೇಲೆ ಜೊತೆಗೇನೆ ಉಪ್ಪಿಟ್ಟು ಮಾಡ್ತಾಯಿದ್ದೆ ನಾನು. ಅಮ್ಮ ಸ್ವೀಟ್ ಮಾಡ್ತಾಯಿದ್ರು. ಸೊ ಇದು ಉಪ್ಪಿಟ್ಟು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಮೊಬೈಲು ಅಮ್ಮ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಉಪ್ಪಿಟ್ಟು ಯಾರಿಗೆ ಬೇಕು ಉಪ್ಪಿಟ್ಟು ಬರ್ರಿ ಗುರು. ಅಲ್ಲಿ ನೋಡಿ, ಗೋಧಿ ಹಿಟ್ಟು ಮತ್ತು ಬೆಲ್ಲ ಮಿಕ್ಸ್ ಮಾಡಿರೋ ಮುದ್ದೆ. ಈ ಮುದ್ದೆ ಜೊತೆಗೆ ಗೀ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿ ಸ್ವೀಟಾಗಿರುತ್ತೆ. ಸೊ ಅಮ್ಮ ಮಾಡಿದ್ದಲ್ವಾ, ಯಾವಾಗಲೂ ಸ್ವೀಟಾಗೇ ಇರುತ್ತೆ. ಸೊ ಅಮ್ಮ ಮತ್ತು ನಾವು ಬೆಳಿಗ್ಗೆ ಮುದ್ದೆ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಅಮ್ಮ ಮಾಡಿದ್ದು ಯಾವಾಗಲೂ ರುಚಿಯಾಗೇ ಇರುತ್ತೆ, ಏನೇ ಆಗಿರಲಿ. ಕರೆಕ್ಟ್ ಹೋಯ್ತು, मीठो सा ಕರೆಕ್ಟ್ ಹೋಯ್ತು. ಆಮೇಲೆ ಮುದ್ದೆ ಆದಮೇಲೆ ರಾಗಿ ಗಂಜಿ ಮಾಡ್ಕೊಂಡ್ವಿ. ಸೊ ಇದೇನಿಲ್ಲ, ಸಿಂಪಲ್ಲು. ರಾಗಿ ಹಿಟ್ಟು ಸಿಗುತ್ತೆ ಅಂಗಡೀಲಿ, ತೊಗೊಂಬಂದ್ಬಿಟ್ಟು ಒಂದು ಕಪ್ಪಲ್ಲಿ, ಅರ್ಧ ಕಪ್ಪಲ್ಲಿ ರಾಗಿ ಹಾಕಿ ಹಿಟ್ಟು ಹಾಕಿ, ಆಮೇಲೆ ಗ್ಲಾಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ
ಅರ್ಧ ಕಪ್ ರಾಗಿ ಹಿಟ್ಟಿಗೆ ನಾವು 1.5 ಗ್ಲಾಸು ನೀರು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ರೊಟೇಟ್ ಮಾಡ್ತಾಯಿದ್ದೀವಿ. ಸೊ ಇದು ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರೋದು. ಸೊ ಇಲ್ಲಿ ನೋಡಿ ನಾನಂತೂ ಚೆನ್ನಾಗಿ ಎಲ್ಲನೂ ಖಾಲಿ ಮಾಡಿ ಚೆನ್ನಾಗಿ ತಿಂದೆ. ಸೊ ರಾಗಿ ಒಳ್ಳೆಯದು ದೇಹಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ.